ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಂದು ನಾವು ಹಾಸನಾಂಬ ದೇವಸ್ಥಾನಕ್ಕೆ ಹೋಗಿದ್ವಿ. ಇದೇ ಫಸ್ಟ್ ಟೈಮ್ ಹೋಗಿದ್ದು. ಯಾವಾಗಲೂ ಅಷ್ಟೇ ನ್ಯೂಸಲ್ಲಿ ನೋಡಿ ಅದ್ರ ಬಗ್ಗೆ, ದೇವಸ್ಥಾನದ ಬಗ್ಗೆ, ಅಲ್ಲಿನ ಒಂದು ಸತ್ಯತೆಯನ್ನು ಬಗ್ಗೆ ತಿಳ್ಕೊಂಡು ಆಶ್ಚರ್ಯ ಪಡ್ತಾ ಇದ್ವಿ ಅಷ್ಟೇ. ಆದರೆ ಇದೇ ಮೊದಲ ಬಾರಿಗೆ ನಾವು ಹೋಗಿದ್ದಿದ್ದು. ಸೊ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ನಮಗೆ ಫಸ್ಟ್ ಒಳಗಡೆ ಹೋದಾಗ ದರ್ಶನ ಲೇಟ್ ಆಯಿತು. ಹಂಗಾಗಿ ಅಲ್ಲಿ ದೇವಸ್ಥಾನದ ಒಳಗಡೆ ನಿಂತ್ಕೊಂಡ್ವಿ. 3:30ಗೆ ದರ್ಶನ ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ವೆಯ್ಟ್ ಮಾಡಿ ಒಂದು 2 ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿ ಅಲ್ಲೇ ಇದ್ದು, ಒಳಗಡೆ ಇನ್ನೊಂದು ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ. ಸೊ ಅದನ್ನೆಲ್ಲ ನೋಡಿ ದರ್ಶನ ಮಾಡಿಕೊಂಡು ಒಳಗಡೆ ನಾನು ಡೆಕೋರೇಷನ್ಸ್ ಎಲ್ಲ ಫೋಟೋ ತೊಗೊಂಡು ಸುಮಾರು ಹೊತ್ತು ಒಳಗಡೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು. ಆಮೇಲೆ ದರ್ಶನ ತುಂಬ ಖುಷಿ ಅನ್ನಿಸ್ತು. ಒಂಥರ ಏನೋ ಅನ್ನಿಸ್ತು. ಒಂದು ನೈವೇದ್ಯ, ದೇವರಿಗೆ ನೈವೇದ್ಯ ಇಡೋ ಒಂದು ವಿಷಯ ಅಲ್ಲಿ ನಡೀತಾ ಇತ್ತು. ಸೊ ಆ ಒಂದು ಎಲ್ಲ ಶಾಸ್ತ್ರಗಳು ಕೂಡ ನಾವು ಅಲ್ಲಿದ್ದಾಗ ನಡೀತಾ ಇತ್ತು. ಒಂಥರ ಖುಷಿ. ಅಲ್ಲಿರೋರ ಹತ್ರ ಎಲ್ಲನೂ ಕೇಳಿಕೊಂಡು ಏನು ಇದಕ್ಕೆಲ್ಲ ಏನು ಅರ್ಥ, ಇದು ಯಾವ ಥರ ಅನ್ನೋ ಥರ ಪ್ರತಿಯೊಂದೂ ಅಷ್ಟೇ. ದೇವಸ್ಥಾನದಲ್ಲಿ ಈ ರೀತಿ ನಡೆಯುತ್ತಲ್ವ, ಇದು ಯಾವ ರೀತಿ, ಪ್ರತಿ ವರ್ಷ ಯಾವ ರೀತಿ ಎಲ್ಲನೂ ಕೇಳಿಕೊಂಡು ನಾವು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದು ಬಂದು ದೇವರಿಗೆ ನೈವೇದ್ಯ ಸಮರ್ಪಣೆ ಮಾಡ್ತಾ ಇರೋದು ಮಧ್ಯಾಹ್ನದ್ದು. ಸೊ 1:30 ಮುಕ್ಕಾಲಷ್ಟೊತ್ತಿಗೆ ಬಾಗಿಲು ಹಾಕ್ಬಿಟ್ರು. ಆಮೇಲೆ 3:30 ಮೇಲೇ ಓಪನ್ ಅಂತ ಹೇಳಿದ್ರು. ತುಂಬ ಸೆಕ್ಯೂರಿಟಿ ಫೋರ್ಸು ತುಂಬ ಸ್ಟ್ರಾಂಗಾಗೇ ಇತ್ತು. ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಒಳಗಡೆ. ಸೊ ಎಲ್ಲನೂ ನಾವು ಫೋಟೋಸ್ ತೆಕ್ಕೊಂಡು ಮತ್ತು ವೀಡಿಯೋಸನ್ನು ರೆಕಾರ್ಡ್ ಹೊರಗಡೆ ಮಾತ್ರನೇ ಮಾಡ್ಕೊಂಡಿದ್ದು. ಯಾಕಂದರೆ ಒಳಗಡೆ ಅಷ್ಟು ರಶಲ್ಲಿ ಫೋಟೋಸ್ ವೀಡಿಯೋಸ್ ಅಲೋಡ್ ಇಲ್ಲ. ನಾವೇನಿದ್ರೂ ಡೈರೆಕ್ಟಾಗಿ ನೋಡಬೇಕು, ಇಲ್ಲ ನ್ಯೂಸಲ್ಲಿ ನೋಡಿದ್ರೆ ಒಂದು ಹೋಯ್ತು ಅಷ್ಟೇ. ಸೊ ಚೆನ್ನಾಗಿ ಅನ್ನಿಸ್ತು. ಅಲ್ಲಿನ ಒಂದು ಪುರಾಣ ಕಥೆಗಳು ಪ್ರತಿಯೊಂದು ಅಷ್ಟೇ ಕೇಳುವಾಗ ಒಂದು ರೀತಿ ಆಶ್ಚರ್ಯವಾಗಿತ್ತು. ಸೊ ದೇವಸ್ಥಾನ ಕ್ಲೋಸ್ ಮಾಡಿಬಿಟ್ರು, ಯಾರಿಗೂ ಅಲೋಡ್ ಇಲ್ಲ. ಸೊ ನಾವು ಒಳಗಡೆನೇ, ನಮಗೆ ದರ್ಶನ ಲೇಟ್ ಆಗಿದ್ದರಿಂದ ನಾವು ಅಲ್ಲೇ ಒಳಗಡೆನೇ ಉಳ್ಕೊಂಡ್ರಿ. ನೋಡಿಕೊಂಡು ದೇವಸ್ಥಾನದ್ದು ವರ್ಷಕ್ಕೆ ಒಂದೇ ಸಲ ಇದು ಓಪನ್ ಆಗೋದು, 10 ಡೇಸ್ ಓಪನ್ ಇರುತ್ತೆ ಅಷ್ಟೇ ಅನ್ನೋ ಥರ ಪ್ರತಿಯೊಬ್ಬರು ಹೇಳ್ತಾಯಿದ್ರು. ಹಾಗೆಯೇ ಇಲ್ಲಿ ತುಂಬ ಡೆಕೋರೇಷನ್ಸ್, ಕಳಶ ಥರ, ಲಿಂಗ ಥರ ತುಂಬ ತುಂಬ ಚೆನ್ನಾಗಿ ಅನ್ನಿಸ್ತು. ಎಲ್ಲನೂ ವೀಡಿಯೋ ಎಲ್ಲ ತೆಕ್ಕೊಂಡು ನಾವು ಸುಮಾರು ಒಳಗಡೆನೇ ಇದ್ವಿ. ಒಂದು 2 ಅವರ್ ಒಳಗಡೆನೇ ಇದ್ವಿ. ಆಮೇಲೆ ದರ್ಶನ ಮಾಡಿಕೊಂಡು ನಾವು ಹೊರಗೆ ಬರೋ ಅಷ್ಟೊತ್ತಿಗೆ 4:15 ಆಗೋಗಿತ್ತು. ಪ್ರಸಾದ ಕೂಡ ಅಷ್ಟೇ, ನಮಗೆ ಸಣ್ಣ ಸಣ್ಣ ಒಂದು ರೀತಿ ಬಟ್ಲು ಥರ ಎಲೆದು ಬರುತ್ತಲ್ಲ, ಅದರಲ್ಲಿ ಕೊಟ್ಟಿದ್ರು ನಮಗೆ. ಸೊ ಅದನ್ನೆಲ್ಲ ತಿಂದ್ಕೊಂಡು ಹಾಗೆ ಲಡ್ಡುನ ತೊಗೊಂಡು ನಾವು 1000 ರೂಪಾಯಿ ಎಂಟ್ರೆನ್ಸಲ್ಲಿ ಹೋಗಿದ್ದೀವಿ. ಸೊ ಹಾಗಾಗಿ ನಮಗೆ ಸ್ವಲ್ಪ ಬೇಗ ಒಳಗಡೆ ಹೋಗಿದ್ವಿ. ಅಂದರೆ ನಮಗೆ ನಾವು ಹೋಗಿದ್ದೆ ಲೇಟ್. ನಾವು ಆಲ್ಮೋಸ್ಟ್ ತುಂಬ ಹೋಗಿದ್ದು ಲೇಟು. ಮನೆ ಬಿಡೋವಾಗಲೇ ನಮಗೆ 11:30 ಮೇಲಾಗಿತ್ತು. ಹಾಗಾಗಿ 1000 ರೂಪಾಯಿ ದರ್ಶನದಲ್ಲಿ ಹೋಗಿದ್ವಿ. ತುಂಬ ಜನ ಇದ್ದರು, ತುಂಬ ರಶ್ ಇತ್ತು ಅನ್ನೋ ಕಾರಣಕ್ಕೆ. ಮತ್ತು ಇನ್ನೊಂದು ಮಠ ಬರುತ್ತಲ್ಲ ಯಡಿಯೂರಲ್ಲಿ, ಸೊ ಅಲ್ಲಿ ಕೂಡ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಹಾಗೆ ನಾವು ಊರ ಕಡೆ ಹೊರಟ್ವಿ. ಸೊ ಹಾಸನದಲ್ಲಿ ನಾವು ವಾಪಸ್ ಬರೋವಾಗ ನಮಗೆ ಸಿಗುವಂಥ ಒಂದು ಮಠ ಇದು, ಸಿದ್ದೇಶ್ವರ ಯಡಿಯೂರು ಅಂತ ಹೇಳಿ. ಸೊ ಇಲ್ಲಿನೂ ಅಷ್ಟೇ ವಿಶಾಲವಾದಂಥ ಒಂದು ರೋಡು, ಒಳಗಡೆ ದೇವಸ್ಥಾನ ಪ್ರತಿಯೊಂದು ಅಷ್ಟೇ ಚೆನ್ನಾಗಿತ್ತು. ದೇವ್ರದ್ದು ರಥ ಕೂಡ ಇತ್ತು ಅಲ್ಲಿ, ಚಿನ್ನದ್ದು. ಸೊ ಎಲ್ಲ ನೋಡಿಕೊಂಡು ಹಾಗೆ ಮನೆ ಕಡೆ ಹೊರಟಾಯಿತು. ರೆಗ್ಯುಲರ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ತುಂಬ ಜನ ಕೇಳ್ತಾಯಿದ್ರು. ಸೊ ಹಾಗಾಗಿ ವ್ಲಾಗ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಸೊ ಹಾಗೆ ನಮಗೆ ಮನೇಲಿ ಪುಳಿಯೋಗರೆ ಪೌಡ್ರು ಬಂದು ಖಾಲಿ ಆಗಿತ್ತು. ಹಾಗಾಗಿ ಪುಳಿಯೋಗರೆ ಪೌಡ್ರು ಮಾಡ್ಕೊಳ್ಳೋಣ, 1 kg ಅಷ್ಟು ಮಾಡ್ಕೊಂಬಿಟ್ರೆ ನನಗೆ ಹೇಗೂ ಒಂದು 4 to 6 ಮಂತ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಮ್ಮ ಮನೇಲಿ ಮಕ್ಕಳಿಗೆ, ಮನೆಯವ್ರಿಗೆ ಎಲ್ಲರಿಗೂ ಅಷ್ಟೇ ಪುಳಿಯೋಗರೆ ಬಂದು ಫೇವ್ರೇಟು. ಹಾಗಾಗಿ ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ kg ತೊಗೊಂಡು ಬಂದಿದ್ದೆ ಧನಿಯಾ, ಮನೆಗೆ ಸಪ್ರೇಟು ಮತ್ತು ಪೌಡ್ರಿಗೆ ಸಪ್ರೇಟ್ ಅಂತ ಹೇಳಿ. ಅದರಲ್ಲಿ 1/4 kg ಮಾತ್ರನೇ ಧನಿಯಾ ಹಾಕ್ಕೊಂಡೆ ನಾನು. 250 ಗ್ರಾಮ್ ಅಷ್ಟು ಧನಿಯಾ ಹಾಕ್ಕೊಂಡು ಹುರ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇವಾಗ ನಾನು ಒಂದು 100 ಗ್ರಾಮ್ ಅಷ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಒಂದು 50 ಗ್ರಾಮ್. ನಿಮಗೆ ಬೇಕು ಅಂದರೆ ನೀವು 100 ಗ್ರಾಮ್ನೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಇದು ಅಷ್ಟೇ ಚೆನ್ನಾಗಿ ಜಾಸ್ತಿ ಉರಿ ಇರುತ್ತೆ, ಕಮ್ಮಿ ಉರಿಯಲ್ಲಿ ನಾವು ಇದನ್ನು ಬಾಡಿಸ್ಕೋಬೇಕಾಗುತ್ತೆ. ಒಂಥರ ಘಮ ಘಮ ಅಂತ ಬರ್ತಿದ್ದ ಹಾಗೆಯೇ ಇದನ್ನು ನಾವು ಆರಕ್ಕೆ ಹಾಕ್ಕೋಬೇಕು. ಸೊ ಹಾಗೆಯೇ ಇದ್ರ ಜೊತೆಗೆ ಒಂದು ಸ್ವಲ್ಪ ಐಟಮ್ಸನ್ನು ನಾವು ಆ್ಯಡ್ ಮಾಡ್ತಾ ಹೋಗಬೇಕು. ನಾನು ಇದು 2 ವಿಡಿಯೋ ಹಾಕಿದ್ದೀನಿ ಇದ್ರ ಬಗ್ಗೆ. ಈಗ ಕೂಡ ನಾನು ಅದು ವಿಡಿಯೋಗಳು ಮಾಡೋವಾಗ ಕೂಡ ನಾನು ಏನು ಮಾಡಿಟ್ಕೊಂಡಿದ್ನೋ ಅದೇ ಪೌಡ್ರು ಇಷ್ಟು ದಿವಸವರೆಗೂ ಬಂದಿತ್ತು. ಹಾಗಾಗಿ ಈಗ ಮತ್ತೆ ಮಾಡ್ಕೊಳ್ತಾ ಇರೋದು. ಈಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಆಗಿದ ತಕ್ಷಣ 1 ಸ್ಪೂನಷ್ಟು ಮೆಂತ್ಯ ಹಾಕ್ಕೋಬೇಕು. ಇದೇ ಮೇಯ್ನ್ ಇಂಗ್ರೀಡಿಯೆಂಟು. ಇದು ನಮಗೆ ಪುಳಿಯೋಗರೆಗೆ ಒಂದು ರೀತಿ ಒಂದು ಲೈಟಾಗಿ ಕಹಿ ಟೇಸ್ಟನ್ನು ಕೊಡೋದು ಇದೇನೆ. 1 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಬಾಡಿಸ್ಕೋಬೇಕು. ನಾವು ಉರಿ ಕಮ್ಮಿ ಇಟ್ಟು ಮಾಡ್ಕೋಬೇಕು. ಒಂದು ವೇಳೆ ಉರಿ ಜಾಸ್ತಿ ಇಟ್ಟರೆ ಸೀದೋಗ್ಬಿಡುತ್ತೆ, ಟೇಸ್ಟ್ ಹಾಳಾಗುತ್ತೆ. ಹಾಗೆ
ಜೀರಿಗೆ ಬಂದು ನಾನು 100 ಗ್ರಾಮ್ ಹಾಕೋತಾ ಇದ್ದೀನಿ. 250 ಗ್ರಾಮ್ ಧನಿಯಾಗೆ 100ರಿಂದ 150 ಗ್ರಾಮ್ ಕೂಡ ನಾವು ಜೀರಿಗೆಯನ್ನು ಹಾಕ್ಕೋಬೋದು. ಜಾಸ್ತಿ ಬೇಡ, ಕಹಿ ಬರುತ್ತೆ. ಒಂದು 100 ಗ್ರಾಮ್ ಇಲ್ಲ 150 ಗ್ರಾಮ್ ಅಳತೆಯಲ್ಲಿ ನಾವು ಜೀರಿಗೆಯನ್ನು ಹಾಕ್ಕೋಬೇಕು. ಜೀರಿಗೆಯನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ತುಂಬ ಉರಿ ಇಟ್ಟರೆ ಅದು ಕೂಡ ಸೀದೋಗುತ್ತೆ. ಎಲ್ಲನೂ ಅಷ್ಟೇ ಉರಿ ಕಡಿಮೆ ಇಟ್ಟೇ ಮಾಡಬೇಕು. ಬಾಣಲಿ ಹೇಗೂ ಚೆನ್ನಾಗಿ ಬಿಸಿ ಆಗಿರುತ್ತೆ. ಹಾಗಾಗಿ ಉರಿ ಕಮ್ಮಿ ಇಟ್ಟು ಮಾಡ್ತಾ ಬಂದರೆ ಒಳ್ಳೆ ಟೇಸ್ಟ್ ಘಮ ಘಮ ಬಂದಿದ ತಕ್ಷಣ ಅದನ್ನು ತೆಗೆದು ನಾವು ಪಕ್ಕಕ್ಕೆ ಇಟ್ಕೋಬೇಕು. ನಾವು ಜೀರಿಗೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಪುಳಿಯೋಗರೆಗೆ ಒಂದು ಒಳ್ಳೆ ಅರೋಮಾ ಮತ್ತು ಒಳ್ಳೆ ಟೇಸ್ಟು, ಜೀರ್ಣ ಕೂಡ ಚೆನ್ನಾಗಾಗುತ್ತೆ ನಮಗೆ. ಹಾಗಾಗಿ ಜೀರಿಗೆಗೆ ನಾನು ಜಾಸ್ತಿ ಮಹತ್ವ ಕೊಡ್ತೀನಿ. ಸಾಂಬಾರು ಪೌಡ್ರಿಗೂ ಅಷ್ಟೇ, ಪುಳಿಯೋಗರೆ ಪೌಡ್ರಿಗೂ ಅಷ್ಟೇ ನಾನು ಜೀರಿಗೆಯನ್ನು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಹಾಗೆ ಎಳ್ಳು 50 ಗ್ರಾಮ್ ಅಷ್ಟು ಎಳ್ಳು ತೊಗೊಂಡಿದ್ದೀನಿ. ಎಳ್ಳು ಬಿಳಿ ಎಳ್ಳೆ ಹಾಕ್ಕೋತಾ ಇದ್ದೀನಿ. ಕೆಲವರು ಕಪ್ಪೆಳ್ಳು ಕೂಡ ಯೂಸ್ ಮಾಡ್ತಾರೆ, ಬಟ್ ಅದು ಕಪ್ಪಗೆ ಬರುತ್ತೆ ಪೌಡ್ರು ಸ್ವಲ್ಪ. ನಾನೀಗ ಬಿಳಿ ಎಣ್ಣೆ ಹಾಕಿ ಅದನ್ನು ಕೂಡ ಬ್ರೌನ್ ಕಲರ್ ಬಂದು ಘಮ ಘಮಾನ ಸ್ಮೆಲ್ ಬಂದಿದ ತಕ್ಷಣ ಅದನ್ನು ತೆಗೆದು ಹಾಕೋತಾ ಇದ್ದೀನಿ ಒಂದೇ ಪಾತ್ರೆಗೆ. ಈಗ ಬ್ಯಾಡಗೆ ಮೆಣಸಿನ್ಕಾಯಿ ಬಂದು ನಾನು ಈಗ 200 ಗ್ರಾಮ್ ಅಷ್ಟು ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಳ್ತಾ ಇದ್ದೀನಿ. ಧನಿಯಾ ಏನು ಕ್ವಾಂಟಿಟಿ ಹಾಕ್ತೀವೋ ಅದೇ ಕ್ವಾಂಟಿಟಿಗೆ ನಮಗೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಒಣಮೆಣಸಿನ್ಕಾಯಿ ಖಾರಕ್ಕೆ ಬೇಕು ಅಂದರೆ ಒಂದು 10-15 ನಂಬರಷ್ಟು ಹಾಕ್ಕೊಂಡು ಹುರ್ಕೊಳ್ಳಿ. ನಾನು ಬಂದು ಹಾಕ್ತಾಯಿಲ್ಲ, ಯಾಕಂದರೆ ಬ್ಯಾಡಗೆ ಮೆಣಸಿನ್ಕಾಯಿನೇ ನಾವು ಸಮ ಪ್ರಮಾಣದಲ್ಲಿ ಹಾಕೋದ್ರಿಂದ ಸಾಕಷ್ಟು ಖಾರ ಇರುತ್ತೆ. ನೀವು ಖಾರ ಬೇಕು ಅನ್ನೋರು ಒಗ್ಗರಣೆಗೆ ಬೇಕಾದರೆ ಹಾಕ್ಕೋಬೋದು. ಇಲ್ಲಿ ಒಂದು ಖಾರದ್ದು ಮೆಣಸಿನ್ಕಾಯಿ ಬಿತ್ತು, ನಾನು ಅದನ್ನು ತೆಗೆದುಬಿಟ್ಟೆ. ಯಾಕಂದರೆ ಮಕ್ಳಿಗೆ ಮಾಡಿಕೊಡುವಾಗ ಕೆಲವು ಟೈಮಲ್ಲಿ ಸ್ಪೈಸಿ ಆಗಿಬಿಡುತ್ತೆ. ಹಾಗಾಗಿ ಒಗ್ಗರಣೆಗೆ ಬೇಕಾದರೆ ನಾವು ಒಣಮೆಣಸಿನ್ಕಾಯಿನ ಹಾಕ್ಕೋಬೋದು. ಲೋ ಫ್ಲೇಮಲ್ಲೇ ಇಟ್ಟು ಬ್ಯಾಡಗೆ ಮೆಣಸಿನಕಾಯಿನೂ ಕೂಡ ನಾನು ಒಂದು 200 ಗ್ರಾಮ್ ಅಷ್ಟು ಹುರ್ಕೊಂಡಿದ್ದಾಯಿತು. ಹಾಗೆ ಲಾಸ್ಟಲ್ಲಿ ಕರಿಬೇವಿನ ಸೊಪ್ಪು ಬಿಸಿಲಲ್ಲಿ ಬೇಕಾದರೂ ಒಣಗಿಸ್ಕೋಬೋದು. ಇಲ್ಲ ನಾನು ಉರಿತೀನಿ ಅನ್ನೋರು ಹಸೇದು ಕೂಡ ಹಾಕಿ ತುಂಬ ತಾಳ್ಮೆಯಿಂದ ಉರಿತಾ ಬಂದರೆ ಅದು ಕೂಡ ರೆಡಿ ಆಗುತ್ತೆ. ಹಾಗೆ ಮಕ್ಕಳು ಕೂಡ ಸ್ಕೂಲಿಂದ ಬಂದರು. ಈ ಥರ ವ್ಲಾಗ್ ಮಾಡಿ ತುಂಬ ದಿವಸ ಆಯಿತು ಅಂತ ವಿಡಿಯೋ ಮಾಡೋವಾಗೆ ಅನ್ನಿಸ್ತಿತ್ತು ನನಗೆ. ಯಾಕಂದರೆ ತುಂಬ ಜನ ರಿಕ್ವೆಸ್ಟಾಗಿ ಕೇಳಿದ್ದಿದ್ದು ಬಂದು ನೀವು ಮನಿ ಸೇವಿಂಗ್ ಟಿಪ್ಪು ಹೇಳಿ, ಗೋಲ್ಡ್ ರಿಲೇಟೆಡಾಗೂ ವಿಡಿಯೋ ಹಾಕಿ ಪರವಾಗಿಲ್ಲ, ಆದರೆ ವ್ಲಾಗ್ ಮಾಡ್ತಾಯಿರಿ, ನಮಗದೇ ತುಂಬ ಖುಷಿ ಕೊಡುತ್ತೆ ಅಂತ ಹೇಳಿದ್ರಿ. ತುಂಬ ಜನ ರೆಗ್ಯುಲರ್ ವ್ಲಾಗ್ಸ್ಗೆ ಬಂದು ನನಗೆ ವಿಡಿಯೋಸ್ ಬೇಕು ಅಂತ ಕೇಳ್ತಿದ್ರಿ. ಸೊ ಹಾಗೆ ಇವತ್ತು ಮಾಡ್ತಾಯಿದ್ದೀನಿ. ರಾಗಿ ಕೂಡ ಒಂದು 2 ಮೂಟೆ ಅಷ್ಟು ರಾಗಿ ಮನೆಯವರು ಚೆನ್ನಾಗಿ ವಾಶ್ ಮಾಡಿ ಒಣಗಾಕಿದ್ರು. ಸರ್ ನಾನು 2 ದಿವಸ ಇದನ್ನು ಒಣಗಾಕಿ ಎತ್ತಿಡ್ತಾ ಇದ್ದೀನಿ. ಯಾಕಂದರೆ ಬಿಸಿಲು ತುಂಬ ಚೆನ್ನಾಗಿತ್ತು, ರಾಗಿ ಎಲ್ಲನೂ ಚೆನ್ನಾಗಿ ಒಣಗಿತ್ತು. ಈ ಥರ ಎತ್ತಿಟ್ಕೊಂಬಿಟ್ರೆ ನಮಗೆ ಯಾವಾಗ ಬೇಕೋ ಆವಾಗ ಬಂದು ನಾವು ಕ್ಲೀನ್ ಮಾಡಿಸಿ ಪೌಡ್ರು ಮಾಡಿಸ್ಕೋಬೋದು. ತೊಳೆಯೋ ಉದ್ದೇಶ ಏನು ಅಂದರೆ ತುಂಬ ಧೂಳಿರುತ್ತೆ, ತುಂಬ ಅದರದ್ದು ತೌಡಂತ ಹೇಳ್ತೀವಲ್ಲ, ಸೊ ಅದಿರುತ್ತೆ, ಅಂದರೆ ಹೊಟ್ಟಿರುತ್ತೆ. ಸೊ ಹಾಗಾಗಿ ಸುಮಾರು ಒಂದು 4 ಸಲ ಇಲ್ಲ ಒಂದು 3 ಸಲ ವಾಶ್ ಮಾಡಿಬಿಟ್ಟು ಈ ರೀತಿ ಒಣಗಾಕ್ಬಿಟ್ರೆ ಒಂದು 2 ದಿವಸ ಚೆನ್ನಾಗಿ ಒಣಗಿಕೊಂಡು ನೀಟಾಗಿ ಫ್ರೆಶ್ ಆಗಿರುತ್ತೆ. ನಾವು ಜಸ್ಟು ಮಣ್ಣು ಕ್ಲೀನ್ ಮಾಡಿ ಪೌಡ್ರ್ ಮಾಡಿಸ್ಕೋಬೋದು. ಈಗ ಪುಳಿಯೋಗರೆ ಪೌಡ್ರ್ ರೆಡಿ ಆಯಿತು. ಮಿಕ್ಸಿ ಜಾರಲ್ಲೇ ಹಾಕಿ ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತುಂಬ ಫೈನ್ ಪೌಡ್ರಾಗಿರಬೇಕು ಅನ್ನೋದೇನಿಲ್ಲ, ಸ್ವಲ್ಪ ತರಿಯಾಗಿದ್ರೂ ನಡೆಯುತ್ತೆ. ಸೊ ಪುಳಿಯೋಗರೆಗೆ ಇದೇ ಥರನೇ ಮಾಡ್ಕೋಬೇಕು. ಮಾಡಿ ಚೆನ್ನಾಗಿ ಒಂದು ಕಡೆಯಿಂದ ಕಲಿಸ್ಕೋಬೇಕು. ಯಾಕಂದರೆ ಮೆಣಸಿನ್ಕಾಯಿ ಒಂದು ಸತಿ ರುಬ್ಬಿರ್ತೀವಿ, ಆಮೇಲೆ ಕಾಳುಗಳನ್ನ ಹಾಕಿ ರುಬ್ಬಿರ್ತೀವಲ್ಲ, ಹಾಗಾಗಿ ಎಲ್ಲನೂ ನೀಟಾಗಿ ಆರಕ್ಕೆ ಬಿಟ್ಬಿಡಬೇಕು. ಹಾಗೆ ಬಂದು ನಾನು ಕೂಡ ಒಂದು ಸ್ವಲ್ಪ ಸಾಂಬಾರು ಮಾಡೋಣ ಅಂತ ಸೊಪ್ಪಿನ ಸಾಂಬಾರಿಗಿಟ್ಟೆ. ಹಾಗೆ ಉಳಿದಂತಹ ಒಂದು ಧನಿಯಾ ಏನು 1/4 kg ಇತ್ತು ಅದನ್ನು ಬಂದು ನಾನು ಹುರ್ಕೊಳ್ತಾ ಇದ್ದೀನಿ. ಯಾಕಂದರೆ ಯಾವಾಗಾದರೂ ಫ್ಲೇವರ್ಫುಲ್ ಆಗಿರುವಂತಹ ಒಂದು ಮಸಾಲೆ ಪದಾರ್ಥಗಳು ಏನಾದರೂ ಮನೇಲಿ ಮಾಡಬೇಕು ಅಂದಾಗ ಧನಿಯಾ ಹಾಗೆ ಫ್ರೆಶ್ಶಾಗಿ ಹಾಕೋದು ಕರೆಕ್ಟಾಗಿರುತ್ತೆ. ಇದನ್ನು ಕೂಡ ಆರಕ್ಕಿಟ್ಟಾಯಿತು. ಹಾಗೆ ಒಂದು ಸ್ವಲ್ಪ ಕಡಲೆಬೀಜ ಕೂಡ ಇತ್ತು, ಅದನ್ನು ಕೂಡ ಹಾಗೇ ನೀಟಾಗಿ ಹುರಿದ್ಬಿಟ್ಟು ಅದನ್ನು ಕೂಡ ಎತ್ತಿಟ್ಕೊಂಡೆ. ಸೊ ಇಂಥವೆಲ್ಲ ಕೆಲಸಗಳು ಆಗಾಗ ಮಾಡಿಕೊಂಡ್ರೆ ನಮಗೆ ಚಿತ್ರಾನ್ನಕ್ಕೆ ಪುಳಿಯೋಗರೆಗೆಲ್ಲ ಹಾಗೆ ಇನ್ಸ್ಟೆಂಟಾಗಿ ಹಾಕ್ಕೋಬೋದು. ಪೌಡ್ರ್ ಮಾಡಿ ಒಂದು ಅರ್ಧ ಗಂಟೆ ಆರಕ್ಕೆ ಬಿಟ್ಟು ಆಮೇಲೆ ನಾನು ಬಂದು ಕಂಟೈನರಲ್ಲಿ ಹಾಕಿ ತುಂಬಿಟ್ಕೊಂಡಿದ್ದೀನಿ. ಹತ್ತತ್ರ 1 kg ಬಂದಿದೆ ಇದು. ಸೊ ಆಲ್ಮೋಸ್ಟ್ 8 ತಿಂಗಳಿಗೆ ಪುಳಿಯೋಗರೆ ಚಿಂತೆ ಇಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಟೇಕ್ ಕೇರ್, ಬಾಯ್.